अखण्डमण्डलाकारं व्याप्तं ಅವ್ರು ಕೊಡಿ ಮುಟ್ಲಿ ಕೊಡಿ.
ज्ञानादिदेवत वामहस्तपुस्तके दक्षिणे मणिमाल वीणाधरिताये गाननर्तनप्रिये सरोजद्वयपादे वन्दे वन्दे मातरं वीणाधरिताये गाननर्तनप्रिये सरोजद्वयपादे वन्दे वन्दे मातरम् Tadhim tagadadhiginatom tacham tadri tacham dhanna tacham chonnu tacham dhimmi tacham hari tacham dhara tacham jonu tacham dhimmi tagadadhiginatom tam tagadadhiginatom tam tagadadhiginatom Vishnu Padmi Mahalakshmi Ashtarupi Ashtaishwar Vishnu Padmi
ಮಹಾಲಕ್ಷ್ಮಿ ಅಷ್ಟರು. ಈ ವಿದ್ಯೆ ಅಥವಾ ತಪಸ್ಸಿನಿಂದ ಇಂದಿನ ಸಮಾಜೋತ್ಸವಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ ನಮ್ಮನ್ನು ಆಶೀರ್ವಿಸಲು ಪರಮ ಪೂಜ್ಯ ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರ ಭಾರತಿ ಸ್ವಾಮೀಜಿ ಕರ್ಕಿ ದೇವಜ್ಞ ಬ್ರಾಹ್ಮಣ ಸಂಸ್ಥಾನ ಮಠ ಇವರಿಗೆ ಉಪಸ್ಥಿತರು ಎಲ್ಲ ಸಮಾಜ ಬಂಧು ಬಗೆದಿರಿಗೂ ಪರವಾಗಿ ಸಮಿತಿಯ ಪರವಾಗಿ ಶರಣಗಳಿಗೆ ನಮಸ್ಕರಿಸುತ್ತಾ ಆತ್ಮೀಯವಾಗಿ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಶಿಲಾರಿಕರ್ ಅಂಕೋಲ ಪುರಸಭೆ ಕಾಯಂ ಪೌರ ಕಾರ್ಮಿಕರಾಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಇವರು ಯಾವುದೇ ಗೈರು ಹಾಜರಿಲ್ಲದೆ ಉತ್ತಮವಾಗಿ ನಗರ ಸ್ವಚ್ಛತಾ ಕೆಲಸವನ್ನು ನಿರ್ವಹಿಸಿದ್ದಾರೆ. ಇವರಿಗೆ ಸಮಿತಿಯ ವತಿಯಿಂದ ಸ್ವಾಗತ. ಯಾವತ್ತು ಹಿಂದೂ ಬಾಂಧವರೇ ಮತ್ತು ಭಗಿನಿಯರು ತಮಗೆಲ್ಲರಿಗೂ ಸಹ ಇವತ್ತಿನ ಈ ಸಮಾಜೋತ್ಸವಕ್ಕೆ ಭವ್ಯವಾದ ಸ್ವಾಗತವನ್ನು ನೀಡ್ತಾ ಇದ್ದೇವೆ. ನಮ್ಮ ಪುಣ್ಯ ಅಂತ ಹೇಳಿದ್ರೆ ಇವತ್ತು ಪರಮ ಪೂಜ್ಯ ಸ್ವಾಮೀಜಿಗಳು ನಮ್ಮನ್ನ ಆಶೀರ್ವಚನ ನೀಡಲಿಕ್ಕೆ ಇದ್ದಾರೆ. ಇಂಥ ಇನ್ನೊಂದು ಸುದೈವ ನಮಗೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಬೆಳಕೆ ಕಂಡಿರಲಿಲ್ಲ, ಸಂಸ್ಕೃತಿಯೇ ಕಂಡಿರಲಿಲ್ಲ. ಅಂತಹ ಸಂದರ್ಭದಲ್ಲಿ ಒಂದು ಮಹಾನ್ ಸಂಸ್ಕೃತಿ ನಮ್ಮ ಈ ಭರತಖಂಡದಲ್ಲಿ ಮೆರೆದಿತ್ತು. ಅದು ನಮ್ಮ ಸನಾತನ ಭಾರತೀಯ ಸಂಸ್ಕೃತಿ. ವೇದ ಉಪನಿಷತ್ತುಗಳನ್ನ, ವಿವಿಧ ಶಾಸ್ತ್ರಗಳನ್ನ ಕೊಟ್ಟಂತ ದೇಶ ನಮ್ಮದು. ಖಗೋಳ ಶಾಸ್ತ್ರದಿಂದ ಹಿಡಿದು ಗಣಿತ ಶಾಸ್ತ್ರದಿಂದ ಎಲ್ಲವನ್ನೂ ಸಹ ಈ ನೆಲದಲ್ಲಿಯೇ ಹುಟ್ಟಿ ಬೆಳೆಸಿದಂಥವರು ನಮ್ಮ ಪೂರ್ವಜರು. ವಿದೇಶಕ್ಕೆ ಆ ಸಂದರ್ಭದಲ್ಲಿ ವಿದೇಶಿಯರಿಗೆ ಆ ಬಗ್ಗೆ ಗೊತ್ತೇ ಇರಲಿಲ್ಲ. ಅವರು ಈ ಚಿನ್ನದ ನಾಡನ್ನ ಹುಡುಕ್ಲಿಕ್ಕೆ ಬಂದು ಇವತ್ತು ಈ ಚಿನ್ನದ ನಾಡನ್ನ ಬರಿದು ಮಾಡಿದಷ್ಟೇ ಅಲ್ಲ, ಯಾವ ಸನಾತನ ಪದ್ಧತಿ, ಯಾವ ಹಿಂದೂ ಧರ್ಮದ ಚೌಕಟ್ಟಿನ ಮೇಲೆ ಈ ನಮ್ಮ ಸಂಪೂರ್ಣ ಸಂಸ್ಕೃತಿ ನಿಂತಿತ್ತು, ಅದನ್ನ ಹಾಳು ಮಾಡಲಿಕ್ಕೆ ಪರವಾಗಿ ಧನ್ಯವಾದಗಳನ್ನ ಸಮರ್ಪಿಸುತ್ತಿದ್ದೇವೆ. ನಮಗೆ ಸನಾತನ ಸಂಸ್ಕೃತಿಯ ಅವಿಭಾಜ್ಯ ಅಂಗ ನಮಗೆ ಸನಾತನ ಸಂಸ್ಕೃತಿಯ ಅವಿಭಾಜ್ಯ ಅಂಗ ನಮಗೆ ನೋಡಿ, ನೂಲು ಯಾವುದು, ಎಣ್ಣೆ ಯಾವುದು, ದೀಪ ಯಾವುದು, ಎಲ್ಲವೂ ಉರಿದು ತನ್ಮೂಲಕ ದೀಪದ ಬೆಳಕಿಗೆ ಸಾಂಕೇತಿಕತೆಯನ್ನ ಬರೆಯುವ ದೀಪ ನಮ್ಮೆಲ್ಲರ ಹೊಂದಿಕೆಯ ಮನೋಸ್ಥಿತಿಯ ರೂಪ ಎಂದರೆ ತಪ್ಪಾಗಲಾರದು. ಒಂದು ಜೋರಾದ ಕರತಾಡನ. ಯಾವ ಗಳಿಗೆಯಲ್ಲಿಯೂ ಕೂಡ ನಮ್ಮ ಭೂಮಿಗೆ ಬರಗಾಲವನ್ನು ನೀಡದೆ, ನಮ್ಮ ಅನ್ನಕ್ಕೆ, ನಮ್ಮ ಬಾಳಿಗೆ ಬದುಕಾಗಿ ನಮ್ಮ ಬಾಳನ್ನ ಬೆಳಗಿಸಿ ಭರತ ಮಾತೆಯ 5,000 ವರ್ಷಗಳ ಇತಿಹಾಸದ ಮುನ್ನಡೆಗೆ ದೇದೀಪ್ಯಮಾನವಾದ ಮಾತೆ ನೀನು.
ಹಳದಿ ಹೊಲದ ಧರ್ಮದಿಂದ ನನ್ನ ಜಗದ ಪಾದಗಳಿಂದಲೇ ಶರಣಾಗತಿಯನ್ನು ಬೇಡುತ್ತಾ ಕ್ಷೇತ್ರದ ಈ ಮಣ್ಣಿನ ಎಲ್ಲ ದೇವರುಗಳ ಗುರು ಹಿರಿಯರ ಪಾದಗಳಿಂದಲೇ ಶರಣ ಶ್ರೀರಾಮಚಂದ್ರಿಗೆ ಘೋಷಣೆಗಳು ಬಂದಿದ್ದಾವಂದ್ರೆ ಇದು ಯಾವುದು ಸಾಮಾನ್ಯವಾದ ವಿಚಾರ ಅಲ್ಲ. ಕಾರಣ ಒಂದು ಕಾಲದಲ್ಲಿ ನಮ್ಮ ಇದೇ ಹಿಂದೂ ಪರಂಪರೆ ನಾಶ ಮಾಡಬೇಕು, ನಮ್ಮ ಮಠಮಂದಿರಗಳನ್ನು ಮಣ್ಣಲ್ಲಿ ಮಣ್ಣಾಗಿಸಬೇಕು, ನಮ್ಮ ಸನಾತನ ಸಂತ ಪರಂಪರೆಯ ನಾಶ ಮಾಡಬೇಕಂತ ನಮ್ಮ ಮೇಲಾದ ದಾಳಿ ಒಂದು ಎರಡಲ್ಲ, 1,000ಕ್ಕೂ ಹೆಚ್ಚು ವರ್ಷ ನಿರಂತರ ನಮ್ಮ ಮೇಲೆ ದಾಳಿಯಾಗಿದೆ. ಇಷ್ಟು ವರ್ಷ ದಾಳಿ ಏನು ಮಹಾಂತರ ಅಂದುಕೊಂಡ್ರೆ ಯಾವತ್ತಾದ್ರೂ ಇತಿಹಾಸದ ಪುಟಗಳನ್ನ ತಿರುವು ಹಾಕಿ ನೋಡಿದಾಗ ನಮ್ಗೆ ಅರ್ಥ ಆಗುತ್ತೆ. ಇದೇ ಜಗತ್ತಿನಲ್ಲಿ ಪ್ರಾಚೀನ ಅಂತ ಕರೆಸ್ಕೊಂಡಂತ 35 ಜನಾಂಗಗಳಿದ್ದಲ್ಲ, ಎಲ್ಲವೂ ಆ ಪ್ರಾಚೀನ ಜನಾಂಗಗಳು. ಎಲ್ಲೋಯ್ತು ಜಗತ್ತಿನ ಮುಂದೆ ಪಿರಮಿಡ್ಗಳನ್ನು ಕಟ್ಟಿ ಮೆರೆದಂತ ಈಜಿಪ್ಷಿಯನ್ ಜನಾಂಗ, ಎಲ್ಲೋಯ್ತು ಜಗತ್ತನ್ನ ಆಳಲಿಕ್ಕೆ ಬಂದಂತ ಗ್ರೀಕ್ ಜನಾಂಗ, ಎಲ್ಲೋಯ್ತು ಜಗತ್ತಿಗೆ ಭಾಷಾ ಶಾಸ್ತ್ರ ಪರಿಚಯಿಸಿಕೊಟ್ಟಂತ ಪರ್ಷಿಯನ್ ಜನಾಂಗ, ಎಲ್ಲೋಯ್ತು ಜಗತ್ತಿನ ಮುಂದೆ ಬಿಚ್ಚುಗತ್ತಿ ಹಿಡಿದು ನಿಂತಂತ ರೋಮನರ ಜನಾಂಗ. ಜಗತ್ತಿನಲ್ಲಿ ಪ್ರಾಚೀನ ಅಂತ ಕರೆಸ್ಕೊಂಡಂತ 35ಕ್ಕೂ ಹೆಚ್ಚು ಜನಾಂಗಗಳು ಅಲ್ಪಾಯುಗಳಾಗಿ ಕಾಲಗರ್ಭ ಸೇರಿದ್ದಾವೆ. ನಮ್ ಕಣ್ಣು ಮುಂದೆ ಕಾಣ್ತಾ ಇರದಂತ 106 ಮತಬಂಧಗಳು ಕಣ್ಮರೆಯಾಗಿ ಹೋಗಿದ್ದಾವೆ. ಯಾಕೆ? ಒಂದೇ ಒಂದು ಕಾರಣ, ತಮ್ಮ ಮೇಲಾದಂತ 10, 20, 30, 40, 50 ವರ್ಷಗಳ ಕಾಲದ ಒಂದೇ ಒಂದು ಪರಕೀಯ ಜನಾಂಗದ ದಾಳಿಯನ್ನ ತಡೆಯುವಷ್ಟು ಸಾಮರ್ಥ್ಯ ಇಲ್ಲದೆ ಆ ಪ್ರಾಚೀನ ಅಂತ ಕರೆಸ್ಕೊಂಡಂತ ಜನಾಂಗಗಳೆಲ್ಲ ಮಣ್ಣಲ್ಲಿ ಮಣ್ಣಾಗಿ ಇತಿಹಾಸ ಪುಟಗಳಿಂದ ಅಳಿಸಿ ಹೋದವು. ಆದ್ರೆ ನಮ್ಮ ಸನಾತನ ಹಿಂದೂ ಧರ್ಮದ ಮೇಲೆ 10, 20, 40, 50 ವರ್ಷ ಅಲ್ಲ, ಚರಿತ್ರೆ ಸಾಕ್ಷಿಯಾಗಿ ನಿಂತಿದೆ. 1,372ಕ್ಕೂ ಹೆಚ್ಚು ವರ್ಷ ನಿರಂತರ ನಮ್ಮ ಮೇಲೆ ದಾಳಿ. ಇಷ್ಟು ವರ್ಷ ನಮ್ಮ ಮೇಲೆ ದಾಳಿ ಮಾಡುವುದು 1-2 ಜನಾಂಗದವರ, 1-2 ಪರಕೀಯ ದೇಶದವರ. 1,000ಕ್ಕೂ ಹೆಚ್ಚು ವರ್ಷ ಮೊಘಲರು ಬಂದ್ರು, ಅರಬ್ಬರು ಬಂದ್ರು, ಅಫ್ಘಾನರು ಬಂದ್ರು, ಪೋರ್ಚುಗೀಸರು ಬಂದ್ರು, ಡಚ್ಚರು ಬಂದ್ರು, ಫ್ರೆಂಚರು ಬಂದ್ರು, ಇಂಗ್ಲಿಷರು ಬಂದ್ರು, ಶಕರು ಬಂದ್ರು, ಹೂಣರು ಬಂದ್ರು. ಇವರೆಲ್ಲರೂ ಬಂದು ನಮ್ಮ ಮೇಲೆ ದಾಳಿ ಮಾಡಿದ ನಂತರವೂ ಇವತ್ತಿಗೂ ಸನಾತನ ಹಿಂದೂ ಧರ್ಮವಾಗಿ ಜೀವಂತವಾಗಿದೆ. ಜಗತ್ತ 100 ಕೋಟಿ ಹಿಂದೂಗಳು. ಪೋರ್ಚುಗೀಸರು ನಮ್ಮ ಕತ್ತಿಗಳನ್ನು ನಮ್ಮ ಪೂರ್ವಿಕರ ಕತ್ತಿನ ಮೇಲಿಟ್ಟು ಈ ಕ್ಷಣ ಧರ್ಮ ಬಿಟ್ಟು ಮತಾಂತರವಾಗದಿದ್ರೆ ನಿನ್ನ ಪ್ರಾಣ ತೆಗೀತೇವೆ ಅಂತ ಕೇಳಿದಾಗ ಆ ಪೋರ್ಚುಗೀಸರ ಕತ್ತಿಗಳ ಅಂಚಿನಲ್ಲಿ ನಿಂತಿದ್ದಂತ ನನ್ನ ನಿಮ್ಮ ಪೂರ್ವಿಕರ ಬಾಯಿಂದ ಬಂದಿದ್ದು ಒಂದೇ ಒಂದು ಉತ್ತರ, ಬೇಕಾದ್ರೆ ಈ ಕ್ಷಣ ಪ್ರಾಣ ಬಿಡ್ತೀನಿ ಆದ್ರೆ ಧರ್ಮ ಬಿಡೋದಿಲ್ಲ ಅಂತ. ಈ ಒಂದು ಉತ್ತರ ನಮ್ಮ ಪೂರ್ವಿಕರ ಬಾಯಿಂದ ಬಂದಿದ್ರಿಂದ ಇವತ್ತಿಗೂ ನಮ್ಮ ಪರಂಪರೆ ಜೀವಂತವಾಗಿದೆ. ಆ ಸಂದರ್ಭದಲ್ಲಿ ನಮ್ಮ ಪೂರ್ವಿಕರು ತಮ್ಮ ನೆಲ ಬಿಟ್ರು, ಊರನ್ನು ಬಿಟ್ರು, ಮನೆಯನ್ನು ಬಿಟ್ರು, ಮಾಡಿಟ್ಟಂತ ಆಸ್ತಿ ಅಂತಸ್ತು ಧನ ಧಾನ್ಯ ಸಂಪತ್ತು ಎಲ್ಲವನ್ನು ತೊರೆದ್ರು. ಪುಟ್ಟ ಮಟ್ಟಿನಲ್ಲಿ ತಮ್ಮ ಪ್ರದೇಶಗಳಿಂದ ಓಡುವಂತ ಪೂರ್ವಿಕರು ಕೈಯಲ್ಲಿ ತಂದಿದ್ದು ಮಾಡಿಟ್ಟಂತ ಆಸ್ತಿ ಹಣವನ್ನಲ್ಲ, ಮನೆಯಲ್ಲಿದ್ದಂತ ದೇವರ ಕೋಣೆಯಲ್ಲಿದ್ದಂತ ದೇವರ ಮೂರ್ತಿಗಳನ್ನು ಕೈಯಲ್ಲಿ ಹೊತ್ಕೊಂಡು ದಿಕ್ಕುಗಳಿಗೆ ಓಡೋಡಿ ಬಂದ್ರು. ಯಾಕೆ? ಜಗತ್ತಿನಲ್ಲಿ ಏನು ಸುಟ್ಟು ನಾಶ ಆದ್ರೂ ಪರವಾಗಿಲ್ಲ, ನಮ್ಮ ಧರ್ಮ ಒಂದು ಸುಡುವಂತಿಲ್ಲ, ನಮ್ಮ ಪರಂಪರೆ ಸುಟ್ಟು ನಾಶ ಆಗುವಂತಿಲ್ಲ, ನಮ್ಮ ಸಂಸ್ಕೃತಿ ಅಳಿಸುವಂತಿಲ್ಲ. ಎಲ್ಲವನ್ನು ತೊರೆದು ಬಂದಂತ ಪೂರ್ವಿಕರು ಮನೆ ದೇವರುಗಳ ಮೂರ್ತಿಗಳನ್ನು ಕೈಲಿಟ್ಕೊಂಡು ದಿಕ್ಕುಗಳಿಗೆ ಬಂದು ಇಲ್ಲಿ ಆಶ್ರಯವನ್ನು ಪಡೆದು ವಲಸೆ ಬಂದ್ರು. ಇಲ್ಲಿ ಪರಂಪರೆ ಜೀವಂತವಾಗಿಟ್ರು, ಮುಂದಿನ ಪೀಳಿಗೆವರೆಗೂ ಪರಂಪರೆ ಕಲ್ಪಿಸಿದ್ರು. ಇವತ್ತಿಗೂ ಮನೆ ದೇವರುಗಳನ್ನು ನೋಡ್ಲಿಕ್ಕೆ ಹೋಗ್ಬೇಕಂದ್ರೆ ಅನೇಕ ಹಿಂದೂ ಬಂದವರು ಗೋವಾಗ ಹೋಗ್ತಾರೆ. ಅವರ ಮನೆ ಪ್ರದೇಶ ಬಿಟ್ಟರು, ಅವರ ಆಸ್ತಿ ಅಂತಸ್ಥ ಕಳ್ಕೊಂಡ್ರು, ಆದ್ರೆ ಧರ್ಮದ ಪರಂಪರೆ ಯಾವತ್ತಿಗೂ ಕಳ್ಕೊಳ್ಳಿಲ್ಲ. ಸಮರ್ಪಿಸ್ತಾ ಇದ್ದೇವೆ. ಸಾಧ್ಯವಾಗ್ತದೆಯೋ ಇಲ್ಲೋ ಈಗ ನಾವು ನೋಡ್ತೇವೆ. ನಮ್ಮ ಮರುವಿನ ಕೋಣದಲ್ಲಿ ಇವತ್ತಿನ ದಿನ ಭಗವಂತನ ಫೋಟೋಗಳು ಇರುವುದೇ ಇಲ್ಲ. ಚರಿತ್ರಹೀನರಾದಂಥ ಯಾವುದೋ ನಟ ನಟಿಯರ ಫೋಟೋಗಳನ್ನು ನಾವು ಇಟ್ಕೊಂಡಿರ್ತೇವೆ. ಅಷ್ಟೇ ಅಲ್ಲ, ಬೆಳಿಗ್ಗೆ ಎದ್ದುಕೊಳ್ಳೆ ನಾವು ಭಗವಂತನ ಸ್ಮರಣೆ ಮಾಡೋದಿಲ್ಲ, ಮೊಬೈಲ್ ಅಲ್ಲಿ ನೋಡ್ತೀವಿ ಯಾವ ಸ್ಟೇಟಸ್ ಬಂದಿದೆ, ಯಾವ ಮೆಸೇಜ್ ಬಂದಿದೆ ಅಂತ ಹೇಳಿ. ನೋಡಿ ನಾವು ಎಷ್ಟು ಹೀನ ಸ್ಥಿತಿಗೆ ಇಳಿದಿದ್ದೇವೆ ಅಂತ ಹೇಳಿ. ಅವಾಗ ನಮ್ಗೆ ಮಾತಿಷ್ಟೇ, ನಾವು ಬೆಳಿಗ್ಗೆ ಎದ್ದಾಗ ಬೇರೆ ಏನೋ ಸ್ಮರಣೆ ಮಾಡ್ಲಿಕ್ಕೆ ಸಾಧ್ಯವಾದ್ರೆ ಮಾಡಬಹುದು. ಇಲ್ಲಿದ ನಾನು ಹಿಂದೂ ಎಂಬುವಂತ ಶಬ್ದ ಉಚ್ಚಾರ ಮಾಡಿ ಹೇಳಿದ್ರೆ ಸಾಕಂತೆ ನಮ್ಮಲ್ಲಿ ಅಂತಹ ರಕ್ತದಲ್ಲಿ ಶಕ್ತಿ ಸಾಮರ್ಥ್ಯ ತುಂಬುತ್ತೇವೆ. ಆ ಭಾರತ ಮಾತೆ ನಮ್ಮಲ್ಲಿ ಅಷ್ಟು ಭವ್ಯತೆಯನ್ನು ಬಳಸ್ತಾಳೆ ಅಂತ ಹೇಳಿ. ಅದು ಒಂದಾದ್ರೂ ಕೂಡ ಮಾಡ್ಬೋದಲ್ವ ನಾವು? ನಾನು ಹಿಂದೂ ಎಂಬಂತ ಸೂಚನೆಯನ್ನ ನನ್ನ ಮನಸ್ಸನ್ನ ನಾವು ಕೊಡ್ಬೋದಲ್ವಾ? ಆ ಸೂಚನೆ ಕೊಟ್ಟಾಗಲೇ ಸಾಕ್ರೆ ನಮ್ಮ ಜೀವನದಲ್ಲಿ ಬದಲಾವಣೆ ತಾನೇ ಆಗ್ತಾ ಹೋಗ್ತದೆ. ನಾನು ಬದಲಾಗುವುದಲ್ಲ, ನನ್ನ ಸುತ್ತಮುತ್ತಲ ವಾತಾವರಣ ಕೂಡ ನಾನು ಬದಲಾಗ್ತಾ ಹೋಗ್ತೇನೆ. ಆ ನಿಟ್ಟಿನಲ್ಲಿ ಇವತ್ತು ನಾವು ಬೆಳಿಬೇಕಾಗಿದೆ, ನಮ್ಮ ಮುಂದಿನ ಪೀಳಿಗೆಯನ್ನು ಬೆಳೆಸಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕಾರ್ಯಕರ್ತರಾಗಬೇಕಾಗಿದೆ. ಪ್ರಾಯ ಇವತ್ತು ನಮ್ಮ ತನವನ್ನ ನಾವು ಮರ್ತಿದ್ದೇವೆ. ನಾನು ಯಾರು, ನಾನೇನು ಮಾಡಬೇಕಾಗಿದೆ, ನನ್ನ ಕರ್ತವ್ಯವೇನು, ಈ ಪ್ರಜ್ಞೆಯಿಂದ ನಾವು ಶೂನ್ಯರಾಗ್ತಾ ಇದ್ದೇವೆ.
ವಂದಿಸದೇ ಇದ್ದರೆ ಅದು ಅಪರಾಧ. ಇಂದಿನ ಹಿಂದೂ ಸಮಾಜ ಸೇವಕ್ಕೆ ಕರ್ತವ್ಯ ರೂಪದಲ್ಲಿ ಅನೇಕರು ಸಹಾಯ ಸಹಕಾರ ಸಲ್ಲಿಸಿದ್ದಾರೆ. ಅವರೆಲ್ಲರನ್ನು ವಂದಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಮಾತರಂ ಸುಜಲಾಂ ಸುಫಲಾಂ ಮನಜ ಶೀತಲಾಂ